ಸಂಪುಟ ವಿಸ್ತರಣೆ ಆಗುತ್ತಾ ರಾಜ್ಯ ರಾಜಕೀಯದಲ್ಲಿ ಸದ್ಯ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ನನಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬಹುದು ಅಂತ ಹೇಳಿ. ಒಂದ್ ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೇರಿದಂತೆ ಸಾಕಷ್ಟು ನಾಯಕರು ಇವತ್ತು ದೆಹಲಿ ಪ್ರಯಾಣವನ್ನ ಬೆಳೆಸಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಅಲ್ಲಿ ಸಂಪುಟದ ವಿಚಾರವಾಗೂ ಕೂಡ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗಾಗಲೇ ಒಂದಷ್ಟು ಸಚಿವಾಕಾಂಕ್ಷಿಗಳು ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ನನಗೆ ಸಚಿವ ಸ್ಥಾನ ಸಿಕ್ಕಿದ್ರೆ ನಾನು ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತೇಳಿ. ಮತ್ತೊಂದಿಷ್ಟು ಸಚಿವರು ಈಗಾಗಲೇ ಸಚಿವಗಿರಿ ಅವರಿಗಿದೆ, ಆದ್ರೆ ಆ ಖಾತೆಯನ್ನ ಆ ಇಲಾಖೆಯನ್ನ ಅವರು ಸಮರ್ಥವಾಗಿ ನಿರ್ವಹಿಸ್ತಾ ಇಲ್ಲ ಎನ್ನುವಂತ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಈ ವಿಚಾರ ಇವತ್ತು ಹೈಕಮಾಂಡ್ ನಾಯಕರ ಮಟ್ಟದಲ್ಲಿ ಚರ್ಚೆ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದಷ್ಟು ಆಕಾಂಕ್ಷಿಗಳು ಯಾರಿದ್ದಾರೆ, ಹಿರಿಯರು, ಅವರ ಕೆಲಸಗಳು, ಖಾತೆಗಳು ಎಲ್ಲದರ ಆಧಾರದ ಮೇಲೆ ಇದರ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಪ್ರಮುಖವಾಗಿ ಈ ಹಿಂದೆ ಬಿಜೆಪಿ ಕೂಡ ಒಂದು ಭವಿಷ್ಯವನ್ನ ನುಡಿಯುತ್ತೆ. ಡಿಸೆಂಬರ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅನ್ನೋದು ಗೊತ್ತಾಗತ್ತೆ. ಈ ಸರ್ಕಾರ ಬಿದ್ದು ಹೋಗಲ್ಲ, ಬಟ್ ಅಲ್ಲಿ ಬೇರೆ ರೀತಿಯ ಬೆಳವಣಿಗೆ ಆಗತ್ತೆ ಅಂತ ಹೇಳಿದರು. ಸೊ ಹಂಗಾಗಿ ಡಿಸೆಂಬರ್ ಅಂತ್ಯದಲ್ಲಿ ಅಥವಾ ಡಿಸೆಂಬರ್ ಆರಂಭದಲ್ಲೇ ಸಂಪುಟ ಪುನರಚನೆ ಆಗುವಂಥ ಸಾಧ್ಯತೆ ಇದೆ ಅಂತ ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕಂತೂ ಇಲ್ಲ. ಈಗ ಏನೇ ಆಗಿದ್ರು ಕೂಡ ಈಗ ಸಂಪುಟದಿಂದ ಕೈ ಬಿಟ್ಟರೂ ಕೂಡ ಬೇರೆಯವರಿಗೆ ಯಾರನ್ನು ತರ್ತಾರೆ, ಆಮೇಲೆ ಕೈ ಬಿಟ್ಟಾದ ನಂತರ ಅವ್ರು ಹೇಗಿರ್ತಾರೆ, ಇದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಇದೆಲ್ಲವನ್ನು ಅಳೆದು ತೂಗಿ ಕೊನೆಗೂ ಕೂಡ ಅದನ್ನು ಫೈನಲ್ ಮಾಡಬೇಕಾಗತ್ತೆ. ಅದಾದ ನಂತರ CM ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ಕೈ ಬಿಡಬೇಕಾಗತ್ತೆ. ಯಾಕಂದರೆ ಈ ಹಿಂದೆ ಹೇಳಿದರು 3 ವರ್ಷ 2.5 ವರ್ಷಕ್ಕೆ ನಾನು ಬಿಟ್ಟು ಕೊಡೋದಿಲ್ಲ ಅಂತೇಳಿ. ಸೊ ಹಂಗಾಗಿ 3 ವರ್ಷ ಆದ ನಂತರ ಸಂಪುಟ ಪುನರಚನೆ ಆಗತ್ತೆ, CM ಬದಲಾವಣೆ ಆಗತ್ತೆ, ಎಲ್ಲವೂ ಕೂಡ ಬದಲಾವಣೆ ಆಗುವಂಥ ಎಲ್ಲ ಲಕ್ಷಣಗಳು ಸಾಧ್ಯತೆಗಳು ಕಂಡು ಬರ್ತಾ ಇದೆ.